ನಾವೆಲ್ಲರೂ ಹೇಗೆ ಗೊತ್ತಾ, ನಮಗೆಲ್ಲ ಏನೇ ಹಣಕಾಸಿನ ಸಮಸ್ಯೆ ಬಂದರೂ ಫಸ್ಟ್ ನೆನಪಾಗೋದು ಗೋಲ್ಡ್. ಉದಾಹರಣೆಗೆ ಹೇಳಬೇಕಂದ್ರೆ, ಯುದ್ಧ ನಡೀತಿದೆಯಾ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡು. ಇನ್ಫ್ಲೇಷನ್ ಜಾಸ್ತಿ ಆಗಿದೆಯಾ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡು. ಮಾರ್ಕೆಟ್ ಕ್ರ್ಯಾಶ್ ಆಯಿತಾ, ಆವಾಗಲೂ ಅದೇ ಕತೆ. ನಾವು ಗೋಲ್ಡ್ ಅಂತ ಮಾತಾಡ್ತಾ ಇದ್ದಾಗೇನೆ ಸಿಲ್ವರ್ ರೇಟ್ ಸೈಲೆಂಟಾಗಿ ಜಾಸ್ತಿ ಆಗ್ತಾನೆ ಇದೆ. ಸಿಲ್ವರ್ ಗೋಲ್ಡ್ಗೆ ಕಂಪೇರ್ ಮಾಡಿದ್ರೆ ಚೀಪೆ, ಆದರೆ ಇದನ್ನು ಎಲ್ಲ ಕಡೆ ಯೂಸ್ ಮಾಡ್ತಾರೆ, ಸ್ಮಾರ್ಟ್ಫೋನಿಂದ ಸೋಲಾರ್ ಪ್ಯಾನಲ್ವರೆಗೂ. ಸೊ ಇದು ನೆಕ್ಸ್ಟ್ ಬಿಗ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಆದರೆ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಗೆ ಮಾತ್ರ ಯಾರೂ ಉತ್ತರ ಕೊಡ್ತಿಲ್ಲ. ಅದೇನಂದರೆ, ಸಿಲ್ವರೇ ಹೊಸ ಗೋಲ್ಡಾ ಅಥವಾ ಇದೊಂದು ಡಿಸ್ಟ್ರಾಕ್ಷನ್ ಅಷ್ಟೇನಾ? ಈ ವಿಡಿಯೋದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ನ 4 ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬೇಸಿಸ್ ಮೇಲೆ ಕಂಪೇರ್ ಮಾಡೋಣ. ಆಗ ನಿಮಗೆ ಮುಂಚೆ ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮೊದಲನೇ ಪ್ಯಾರಾಮೀಟರ್ ಏನಂದರೆ, ಅದು ಡಿಮ್ಯಾಂಡ್. ಗೋಲ್ಡ್ ಡಿಮ್ಯಾಂಡ್ಗೆ 3 ಮುಖ್ಯವಾದ ಕಾರಣಗಳೇನೆಂದರೆ, ಮೊದಲನೇದಾಗಿ ಸೆಂಟ್ರಲ್ ಬ್ಯಾಂಕ್, ಎರಡನೇದು ಇನ್ವೆಸ್ಟರ್ಸ್ ಅಂದರೆ ರಿಟೇಲ್ ಹಾಗೆ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಕೊನೆಯದಾಗಿ ಕಾಮನ್ ಪೀಪಲ್ ಯಾರು ಜ್ಯುವೆಲ್ರಿ ಪರ್ಪಸ್ಗೆ ಖರೀದಿ ಮಾಡ್ತಾರೋ. ಇದರ ಅರ್ಥ ಗೋಲ್ಡ್ನ ಬೆಲೆ ಇಮೋಷನ್ಸ್, ಸೆಕ್ಯೂರಿಟಿ ಮತ್ತು ಟ್ರೆಡಿಷನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಸಿಲ್ವರ್ ಬಗ್ಗೆ ಹೇಳೋದಾದರೆ, ಇದು ಡ್ಯುಯಲ್ ಪರ್ಪಸ್ ಮೆಟಲ್. ಗೋಲ್ಡ್ ಥರನೇ ಇದಕ್ಕೂ ಸ್ಟೋರ್ ವ್ಯಾಲ್ಯೂ ಇದೆ. ಆದರೆ ಸಿಲ್ವರ್ಗೆ 50% ಅಷ್ಟು ಡಿಮ್ಯಾಂಡ್ ಬರೋದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಿಂದ. ಸೋಲಾರ್ ಪ್ಯಾನಲ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಡಿವೈಸಸ್ ಮತ್ತು ಮೆಡಿಕಲ್ ಡಿವೈಸಸ್, ಹೀಗೆ ಸಿಲ್ವರ್ ಎಲ್ಲ ಕಡೆ ಇರೋ ಅಂಥ ಫಂಕ್ಷನಲ್ ಮೆಟಲ್. ಸೊ ಇವೆರಡರ ಮಧ್ಯ ಇರೋ ಡಿಫ್ರೆನ್ಸ್ ತುಂಬ ಸಿಂಪಲ್. ಗೋಲ್ಡ್ ರೇಟ್ ಬದಲಾಗೋದು ಅಥವಾ ಜಾಸ್ತಿ ಆಗೋದು ಭಯದಿಂದ, ಅದೇ ಸಿಲ್ವರ್ ರೇಟ್ ಬದಲಾಗೋದು ಹೊಸ ಇನೋವೇಷನ್ ಇಂದ. ಇದನ್ನೇ ಇನ್ನೊಂದು ರೀತಿ ಹೇಳೋದಾದ್ರೆ, ಕ್ರೈಸಿಸ್ ಟೈಮಲ್ಲಿ ಗೋಲ್ಡ್ ಮಿಂಚುತ್ತೆ, ಹಾಗೆ ರೇಟ್ ಜಾಸ್ತಿ ಆಗುತ್ತೆ. ಇಂಡಸ್ಟ್ರಿಯಲ್ ಗ್ರೋತ್ ಆದ ಹಾಗೆ ಸಿಲ್ವರ್ ಶೈನ್ ಆಗುತ್ತೆ. ಆದರೆ ಇಂಡಸ್ಟ್ರಿ ಡಿಮ್ಯಾಂಡ್ ಒಂದರಿಂದಲೇ ಸಿಲ್ವರ್ ಮೇಲೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಜಿಯೋಪಾಲಿಟಿಕಲ್ ಟೆನ್ಷನ್ ಅಥವಾ ಸೆಂಟಿಮೆಂಟ್ ಥರದ ವಿಷಯಗಳು ಕೂಡ ಸಿಲ್ವರ್ ಪ್ರೈಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇನ್ನು ರಿಟರ್ನ್ಸ್ ಬಗ್ಗೆ ಹೇಳೋದಾದ್ರೆ, ಇದು ಎರಡನೇ ಪ್ಯಾರಾಮೀಟರ್. ಇಲ್ಲಿ ಸಿಲ್ವರ್ ಗೋಲ್ಡ್ನ ಮೀರಿಸುತ್ತೆ ಅಂತ ಹೇಳಿರೋದನ್ನ ನೀವು ಕೇಳೇ ಇರ್ತೀರ. ಆದರೆ ಡೇಟಾ ಕೂಡ ಇದನ್ನೇ ಹೇಳುತ್ತಾ? ನೋಡೋಣ ಬನ್ನಿ. ನಾವು ಕೊನೆ 1 ವರ್ಷ ನೋಡಿದ್ರೆ ನಿಪ್ಪಾನ್ ಇಂಡಿಯಾ ಗೋಲ್ಡ್ ETF ಅರೌಂಡ್ 72% ರಿಟರ್ನ್ ಕೊಟ್ಟಿದೆ. ಅದೇ DSP ಸಿಲ್ವರ್ ETF ಅರೌಂಡ್ 157% ರಿಟರ್ನ್ ಕೊಟ್ಟಿದೆ. ಆದರೆ ಇದು ಶಾರ್ಟ್ ಟರ್ಮ್ ರಿಟರ್ನ್ಸ್ ಆಗಿರೋದ್ರಿಂದ ನಂಬರ್ಸ್ ಮಿಸ್ಲೀಡಿಂಗ್ ಆಗ್ಬೋದು. 1995ರಿಂದ 2024ರವರೆಗೆ ಅಂದರೆ ಸುಮಾರು 30 ವರ್ಷ ಗೋಲ್ಡ್ ನಮಗೆ 7.5% ಅಷ್ಟು ಆವ್ರೇಜ್ ಆನ್ಯುಯಲ್ ರಿಟರ್ನ್ನ ಕೊಟ್ಟಿದೆ. ಇದೇ ಪೀರಿಯಡ್ ಅಲ್ಲಿ ಸಿಲ್ವರ್ 6.85% ಆನ್ಯುಯಲ್ ರಿಟರ್ನ್ ಕೊಟ್ಟಿದೆ. ಈ ರಿಟರ್ನ್ಸ್ USD ಟರ್ಮ್ಸ್ ಪ್ರಕಾರ. ಇದಕ್ಕೆ ನೀವು ರುಪಿ ಡಿಪ್ರಿಸಿಯೇಷನ್ ಆನ್ಯುಯಲಿ 3%ನ ಆ್ಯಡ್ ಮಾಡಿದ್ರೆ INR ರಿಸಲ್ಟ್ ಗೋಲ್ಡ್ಗೆ ಅಂದಾಜು 10.5% ಸಿಗುತ್ತೆ ಮತ್ತು ಸಿಲ್ವರ್ಗೆ 9.8% ಸಿಗುತ್ತೆ. ಎರಡನ್ನು ಕಂಪೇರ್ ಮಾಡಿ ನೋಡಿದ್ರೆ ಅಂಥ ಡಿಫ್ರೆನ್ಸ್ ಏನು ಕಾಣಲ್ಲ. ಆದರೂ ಗೋಲ್ಡ್ ವ್ಯಾಲ್ಯೂ ಜಾಸ್ತಿ ಇದೆ. ಈ 30 ವರ್ಷದಲ್ಲಿ ತುಂಬ ಸಲ ಗೋಲ್ಡ್ ಸಿಲ್ವರ್ನ ಔಟ್ ಪರ್ಫಾರ್ಮ್ ಮಾಡಿದೆ. ಆದರೂ ಸಿಲ್ವರ್ನ ವ್ಯಾಲ್ಯೂ ಗೋಲ್ಡ್ಗಿಂತ ಚೂರು ಕಡಿಮೆ ಇದೆ ಅಷ್ಟೆ. ಆದರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಜಾಸ್ತಿ ಆಗಿದ್ದ ಹಾಗೆ ಸಿಲ್ವರ್ ಗೋಲ್ಡ್ನ ಬೀಟ್ ಮಾಡುತ್ತೆ ಅಂತ ಕೆಲವರು ಆರ್ಗ್ಯೂ ಮಾಡ್ತಾರೆ. ಹೀಗಿದ್ರೆ ಯಾಕೆ ಎಲ್ಲರೂ ಹೋಗಿ ಸಿಲ್ವರ್ನ ತಗೊಳ್ಳೋದಿಲ್ಲ? ಇದನ್ನು ತಿಳ್ಕೋಬೇಕು ಅಂದರೆ ನಾವು 3ನೇ ಪ್ಯಾರಾಮೀಟರ್ನ ನೋಡಬೇಕು. ಸಿಲ್ವರ್ನ ಹಾಫ್ ಮೆಟಲ್ ಹಾಫ್ ಮ್ಯಾಡ್ನೆಸ್ ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಇದಕ್ಕೆ ರೀಸನ್ ಏನಂದರೆ, ಸಿಲ್ವರ್ ಗೋಲ್ಡ್ಗಿಂತ ವಾಲಟೈಲ್ ಅಷ್ಟೇ ಅಲ್ಲ, ಇದು ಸ್ಟಾಕ್ಸ್ಗಿಂತ ಜಾಸ್ತಿ ವಾಲಟೈಲ್. ಹಾಗೇನೆ ಈ ಸಿಲ್ವರ್ ಮಾರ್ಕೆಟ್ ಯಾಕೆ ಗೋಲ್ಡ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಸ್ಮಾಲರ್ ಅನ್ನೋ ಕ್ವೆಶ್ಚನ್ ನಿಮ್ಮನ್ನ ಕಾಡ್ಬೋದು. ಇದು ಯಾಕಂದ್ರೆ ಇಲ್ಲಿ ಡಿಮ್ಯಾಂಡ್ ಅಥವಾ ಸಪ್ಲೈಯಲ್ಲಿ ಆಗೋ ಸಣ್ಣ ಚೇಂಜಸ್ ಕೂಡ ಪ್ರೈಸಸ್ ತುಂಬ ಜಾಸ್ತಿ ಅಥವಾ ಕಡಿಮೆ ಆಗೋ ಹಾಗೆ ಮಾಡುತ್ತೆ. ಸಿಲ್ವರ್ ಅನ್ಪ್ರೆಡಿಕ್ಟಬಲ್, ಅನ್ಸ್ಟೇಬಲ್ ಮತ್ತು ಅವಾಗವಾಗ ಎಕ್ಸೈಟಿಂಗ್ ಕೂಡ. ಹಾಗಾಗಿ ನೀವೇನಾದರೂ ಪೀಸ್ ಆಫ್ ಮೈಂಡಲ್ಲಿ ಇನ್ವೆಸ್ಟ್ ಮಾಡೋರಾಗಿದ್ರೆ ನಿಮಗೆ ಯಾವುದು ಫಿಟ್ ಆಗುತ್ತೆ ಅಂತ ಈಗಾಗಲೇ ಅರ್ಥ ಆಗಿರುತ್ತೆ. ಈಗ ನಿಮ್ಗೆ ಅನಿಸ್ಬೋದು, ನಾವು ಯಾಕೆ 2 ಮೆಟಲಲ್ಲೂ ಇನ್ವೆಸ್ಟ್ ಮಾಡಬಾರ್ದು ಅಂತ. ಇದಕ್ಕೆ ಒಂದು ಟ್ವಿಸ್ಟ್ ಇದೆ. ಇದನ್ನು ತಿಳ್ಕೊಳ್ಳೋಕ್ಕೆ 4ನೇ ಪ್ಯಾರಾಮೀಟರ್ ಏನಿದೆ ಅಂತ ನೋಡೋಣ. ಡೋಂಟ್ ಜಸ್ಟ್ ಪಿಕ್ ದ ಅಸೆಟ್ಸ್ ದಟ್ ಗ್ರೋ, ಪಿಕ್ ಅಸೆಟ್ಸ್ ದಟ್ ಡೋಂಟ್ ಗ್ರೋ ಟುಗೆದರ್. ಈ ಕೋಟ್ನ ನಾನು ಹೇಳ್ತಿಲ್ಲ,
ಮಾಡರ್ನ್ ಪೋರ್ಟ್ಫೋಲಿಯೋ ಥಿಯರಿಯಲ್ಲಿ ಹ್ಯಾರಿ ಮಾರ್ಕೋವಿಟ್ಸ್ ಅವರು ಹೇಳಿರೋದು ಇದು. ಇದನ್ನ ಇನ್ನೊಂದ್ ತರ ಹೇಳೋದಾದ್ರೆ ಡೈವರ್ಸಿಫಿಕೇಶನ್ ಅಂದ್ರೆ ತುಂಬಾ ಅಸೆಟ್ಗಳನ್ನ ಇಟ್ಕೊಳ್ಳೋದಲ್ಲ, ಬದಲಿಗೆ ಅನ್ಕೋರಿಲೇಟೆಡ್ ಅಸೆಟ್ಸ್ ಅಂದ್ರೆ ಒಂದಕ್ಕೊಂದು ರಿಲೇಟ್ ಆಗದೆ ಇರುವಂತ ಅಸೆಟ್ನ ಇಟ್ಕೊಳ್ಳೋದು. ಈ ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ಆಗೋ ಪ್ರಾಬ್ಲಮ್ ಇದೇನೆ, ಇವೆರಡು ಒಟ್ಟೊಟ್ಟಿಗೆ ಒಂದೇ ದಿಕ್ಕಲ್ಲಿ ಮೂವ್ ಆಗ್ತವೆ. ಇವುಗಳ ಕೋರಿಲೇಷನ್ ಅರೌಂಡ್ 0.7 ಇದೆ. ಇದು ಸಿಕ್ಕಾಪಟ್ಟೆ ಜಾಸ್ತಿ. ಗೋಲ್ಡ್ ಪ್ರೈಸ್ ಜಾಸ್ತಿ ಆದಾಗೆಲ್ಲ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ. ಹಾಗೆ ಗೋಲ್ಡ್ ಕ್ರ್ಯಾಶ್ ಆದಾಗ ಸಿಲ್ವರ್ ಕತೆನೂ ಅದೇ. ಇದರ ಅರ್ಥ ನಿಮ್ ಹತ್ರ ಆಲ್ರೆಡಿ ಗೋಲ್ಡ್ ಇದೆ ಅಂದ್ರೆ ಮತ್ತೆ ಸಿಲ್ವರ್ ಆಡ್ ಮಾಡೋದ್ರಿಂದ ನಿಮ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿದಾಗ ಆಗಲ್ಲ. ಅದೇ ನಿಮ್ ಹತ್ರ ಈಕ್ವಿಟಿ ಇದೆ ಅಂದ್ರೆ ಆಗ ಗೋಲ್ಡ್ ಇಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಗೋಲ್ಡ್ ಮತ್ತೆ ಸ್ಟಾಕ್ ಮಾರ್ಕೆಟ್ನ ಕೋರಿಲೇಷನ್ ಸಿಲ್ವರ್ಗೆ ಕಂಪೇರ್ ಮಾಡಿದಾಗ ಕಡಿಮೆನೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ 2008ರ ಫೈನಾನ್ಷಿಯಲ್ ಕ್ರೈಸಿಸ್, 2020ರ ಕೋವಿಡ್ ಕ್ರೈಸಿಸ್, ಈ ಥರದ ಕ್ರೈಸಿಸ್ ಆದಾಗ ಸಿಲ್ವರ್ಗಿಂತ ಗೋಲ್ಡ್ ಸೇಫ್. ಸೊ ಸಿಲ್ವರ್ ಇಂಡಸ್ಟ್ರಿಯಲ್ ಅಪ್ಸೈಡ್ನ ಆಫರ್ ಮಾಡುತ್ತೆ. ಆದರೆ ಏನಾದರೂ ಎಡವಟ್ಟಾಗೋಕ್ಕೆ ಶುರು ಆಯಿತು ಅಂದರೆ ಆಗ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲ್ಲ. ಹಾಗಾದರೆ ಈಗ ಮೇನ್ ಕ್ವೆಶ್ಚನ್ಗೆ ಬರೋಣ. ನಾವು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ? ನಾವು ಏನೆಲ್ಲ ಪ್ಯಾರಾಮೀಟರ್ಸ್ ಡಿಸ್ಕಸ್ ಮಾಡಿದ್ವೋ ಅದ್ರ ಬೇಸಿಸ್ ಮೇಲೆ ಹೇಳೋದಾದರೆ ಗೋಲ್ಡ್ ಕಡಿಮೆ ವಾಲಟೈಲ್, ಹೆಚ್ಚು ಸ್ಟೇಬಲ್, ಪ್ರೆಡಿಕ್ಟಬಲ್ ಮತ್ತು ಎಕನಾಮಿಕ್ ಡೌನ್ ಟರ್ನ್ ಅಥವಾ ಕ್ರೈಸಿಸ್ ಟೈಮಲ್ಲಿ ಒಂದು ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದೇ ಸಿಲ್ವರ್ ಸ್ವಲ್ಪ ಟ್ರಿಕ್ಕಿ. ಸಪ್ಲೈ ಕಮ್ಮಿ ಇದ್ದಾಗ ಅಥವಾ ಸಡನ್ ಆಗಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಇದು ಒಳ್ಳೆ ರಿಟರ್ನ್ ಕೊಡುತ್ತೆ. ಬಟ್ ಆ ಥರ ಆಪರ್ಚುನಿಟಿ ಸಿಗೋದು ತುಂಬ ಕಮ್ಮಿ. ಆ್ಯಂಡ್ ಹೆಚ್ಚಿನ ಇನ್ವೆಸ್ಟರ್ಸ್ಗೆ ಇದಕ್ಕೆ ಬೇಕಾಗಿರೋ ಟೂಲ್ಸ್ ಆಗಲಿ, ಡೇಟಾ ಆಗಲಿ ಅಥವಾ ಪೇಷನ್ಸ್ ಆಗಲಿ ಇರೋದಿಲ್ಲ. ಸೊ ಹೆಚ್ಚಿನವರಿಗೆ ಗೋಲ್ಡ್ ಅವ್ರ ಪರ್ಪಸ್ನ ಸರ್ವ್ ಮಾಡುತ್ತೆ. ಆದರೆ ನೆನಪಿರ್ಲಿ, ನೀವು ಇನ್ವೆಸ್ಟ್ ಮಾಡುವಾಗ ಈ ಮಿಸ್ಟೇಕ್ನ ಮಾಡಬೇಡಿ. ಅದೇನಂದ್ರೆ ಅಷ್ಟು ಪೋರ್ಟ್ಫೋಲಿಯೋನ ಈ ಮೆಟಲ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು. ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ಫುಲ್ ಏನೋ ಹೌದು, ಆದರೆ ಅವು ಈಕ್ವಿಟಿ ಥರ ಕಾಂಪೌಂಡ್ ಆಗಲ್ಲ, ಅವು ಇನ್ಕಮ್ ಜನರೇಟ್ ಮಾಡಲ್ಲ, ಹಾಗೇನೆ ಅವು ಇನ್ಫ್ಲೇಷನ್ನ ಕನ್ಸಿಸ್ಟೆಂಟ್ ಆಗಿ ಬೀಟ್ ಮಾಡಲ್ಲ. ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಅಂದರೆ ಇಲ್ಲಿ ಗ್ರೋತ್ಗೆ ಈಕ್ವಿಟಿ ಇರಬೇಕು, ಸ್ಟೆಬಿಲಿಟಿಗೆ ಡೆಟ್ ಇರಬೇಕು, ಲೈಫ್ ಕೊಡೋ ಸರ್ಪ್ರೈಸ್ಗಳಿಗೆ ಒಳ್ಳೆ ಎಮರ್ಜೆನ್ಸಿ ಫಂಡ್ ಇರಬೇಕು, ಮತ್ತು ಗ್ಲೋಬಲ್ ಮೆಲ್ಟ್ ಡೌನ್ಗೆ ಸ್ವಲ್ಪ ಗೋಲ್ಡ್ ಇರಬೇಕು. ಮತ್ತು ಸಿಲ್ವರ್ ಕತೆ ನಿಮಗೆ ಬೇಕು ಅಂದರೆ ಶಾರ್ಟ್ ಟರ್ಮ್ ಆಪರ್ಚುನಿಟಿಗೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಅದು ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ ಜಾಗ ಇದ್ದರೆ, ರಿಸ್ಕ್ ತಗೊಳ್ಳೋಕ್ಕೆ ನೀವು ರೆಡಿ ಇದ್ದರೆ ಮತ್ತು ನಿಮ್ಮ ರೀಸನ್ ಕ್ಲಿಯರ್ ಇದ್ದರೆ ಮಾತ್ರ. ಹಾಗಿದ್ರೆ ಸಿಲ್ವರ್ ನ್ಯೂ ಗೋಲ್ಡಾ? ಪೂರ್ತಿ ಅಲ್ಲ. ಇಂಡಸ್ಟ್ರಿ ವೈಸ್ ನೋಡಿದರೆ ಆಲ್ಮೋಸ್ಟ್ ಹೌದು, ಬಟ್ ಇನ್ವೆಸ್ಟ್ಮೆಂಟ್ ವೈಸ್ ನೋಡಿದ್ರೆ ಅಲ್ಲ. ಸೊ ಇನ್ವೆಸ್ಟ್ ಮಾಡುವಾಗ ಸ್ಮಾರ್ಟ್ ಆಗಿ ಮಾಡಬೇಕೇ ಹೊರತು ಲೇಟೆಸ್ಟ್ ಹೈಪ್ ನೋಡ್ಕೊಂಡು ಮಾಡಬಾರ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.